ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಸರ್ಕಲ್ಸ್ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಚಾಪ್ಟರ್ ಕೂಡ ನಿಮಗೊಂದು ರೀತಿಯಲ್ಲಿ ರಿವಿಷನ್. ಯಾಕೆ ಅಂತ ಹೇಳಿದರೆ, ಸ್ಟೇಟ್ ಸಿಲೆಬಸ್ನ ಅಡಿಯಲ್ಲಿ ಈ ಚಾಪ್ಟರ್ ನೀವು ಆಗಲೇ ಒಂದು ಸರ್ತಿ ಅಧ್ಯಯನ ಮಾಡಿರ್ತೀರಿ. ಅಷ್ಟು ಮಾತ್ರ ಅಲ್ಲ, 9th ಸ್ಟ್ಯಾಂಡರ್ಡ್ಗಿಂತ ಮೊದಲೇ 8th 7th ಈ ತರಗತಿಗಳಲ್ಲೂ ಕೂಡ ವೃತ್ತಗಳ ಬಗ್ಗೆ ನೀವು ಸಾಕಷ್ಟು ಕಲ್ತಿರ್ತೀರಿ. ಸೊ NIOS ವೃತ್ತಗಳ ಬಗ್ಗೆ ಹೆಚ್ಚೇನಿಲ್ಲ ಅಧ್ಯಯನ ಮಾಡುವಂಥದ್ದು. ಸೊ ವೃತ್ತಗಳ ಭಾಗಗಳನ್ನು ತಿಳ್ಕೊಳ್ಬೇಕು, ಜಾಗಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಗುಣಲಕ್ಷಣಗಳು, ಹಾಗೆ ವೃತ್ತದಲ್ಲಿ ಉಂಟಾಗುವಂಥ ಕೋನಗಳ ಬಗ್ಗೆ ತಿಳ್ಕೊಳ್ಬೇಕಷ್ಟೇ. ಸೊ ಅತ್ಯಂತ ಸುಲಭವಾಗಿದೆ. ಸೊ ವೃತ್ತ ಅಂದ ತಕ್ಷಣ ನಮಗೆ ಒಂದು ಅಣುವಿನಿಂದ ಹಿಡಿದು ಬ್ರಹ್ಮಾಂಡದ ತನಕ ಎಲ್ಲವೂ ಕೂಡ ಗೋಳಾಕಾರದಲ್ಲಿದ್ದಾವೆ. ಸೊ ಅವುಗಳ ಚಲನೆ ಎಲ್ಲವೂ ಕೂಡ ವೃತ್ತ ಅಥವಾ ಅಂಡಾಕಾರದಲ್ಲಿರುತ್ತೆ ಚಲನೆ. ಸೊ ಅವುಗಳನ್ನು ನಾವು ಚಿತ್ರದಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ ವೃತ್ತವನ್ನು ಹಾಕ್ಕೊಂಡು ತೋರಿಸ್ತೀವಿ. ಸೊ ನಮ್ಮ ಎಲ್ಲ ಕ್ರಿಯೆಗಳಿಗೆ ಬೇಕಾಗಿರುವಂಥ ಶಕ್ತಿ ನಮ್ಮಲ್ಲಿ, ನಮ್ಮ ದೇಹದಲ್ಲಿ 7 ಶಕ್ತಿ ಕೇಂದ್ರಗಳು ಅಂತಿದ್ದಾವೆ, ಅಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದಾಗಿ ನಮ್ಮ ಯೋಗಶಾಸ್ತ್ರ ಹೇಳುತ್ತೆ. ಸೊ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ ಮತ್ತು ಸಹಸ್ರಾರ ಅಂತ ಚಕ್ರಗಳಿದ್ದಾವೆ ನಮ್ಮಲ್ಲಿ ಅಂತ ಹೇಳ್ತೀವಿ ನಾವು. ಸೊ ಚಕ್ರ ಅಂತ ಹೇಳಿದರೆ ವೃತ್ತ. ಸೊ ಇದ್ರ ಬಗ್ಗೆ ಎಲ್ಲ ನೀವು ಮುಂದೆ ಹೆಚ್ಚೆಚ್ಚು ತಿಳ್ಕೊಳ್ಳಿಕ್ಕಿದ್ದೀರಿ. ಸೊ ಈಗ ವೃತ್ತಗಳ ಬಗ್ಗೆ ನಾವು ವೃತ್ತದ ಡೆಫಿನೇಷನ್, ವ್ಯಾಖ್ಯೆ ಮತ್ತು ಅದರ ಪಾರ್ಟ್ಸ್, ಭಾಗಗಳನ್ನು ಇವತ್ತಿನ ಪಾಠಲ್ಲಿ ತಿಳ್ಕೊಳ್ಳೋಣ. ಸೊ ಮುಂದಿನ ಭಾಗದಲ್ಲಿ ಮತ್ತು ಅದರ ಲಕ್ಷಣಗಳನ್ನು ಕುರಿತು ತಿಳ್ಕೊಳ್ಳೋಣ. ಸೊ ವೃತ್ತ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಒಂದು ನಿರ್ದಿಷ್ಟ ಬಿಂದುವಿನಿಂದ ಸ್ಥಿರ ದೂರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥ ಅಂತ ಕರೀಬೋದು. So it is a locus of a point moving at a constant distance from a fixed point. So this fixed point is called center of the circle, and this constant distance is called radius of the circle. The length of the curved line which makes the circle is called perimeter of the circle. So ವೃತ್ತವನ್ನು ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿ ಚಲಿಸುವ ಬಿಂದುವಿನ ಪಥ ಅಂತ ಹೇಳಿ ಕರಿಬೋದು, ಅಥವಾ ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುವಂಥ ಎಲ್ಲ ಬಿಂದುಗಳ ಗಣವನ್ನು ವೃತ್ತ ಅಂತ ಕರಿಬೋದು. ಈ ಸ್ಥಿರ ಬಿಂದುವಿಗೆ ವೃತ್ತ ಕೇಂದ್ರ ಅಂತ ಕರಿತೀವಿ, ಹಾಗೂ ವೃತ್ತ ಕೇಂದ್ರದಿಂದ ವೃತ್ತಕ್ಕಿರುವ ದೂರವನ್ನು ನಾವು ಈ ಗೆರೆ, ಇದನ್ನು ತ್ರಿಜ್ಯ ಅಂತ ಕರಿತೀವಿ. ವೃತ್ತವನ್ನು ಉಂಟು ಮಾಡಿರುವಂಥ ವಕ್ರರೇಖೆಯ ಒಟ್ಟು ಉದ್ದವನ್ನು ವೃತ್ತದ ಪರಿಧಿ ಅಂತ ಕರಿತೀವಿ. ಸೊ ನಿಮ್ಗೆ ಇದ್ರ ಜೊತೆಯಲ್ಲಿ ಪರಿಧಿ ಅಂತ ಹೇಳೋದು 2πr ಸಮನಾಗಿರುತ್ತೆ. ಪರಿಧಿಯ ಸನ್ನಿಹಿತ ಬೆಲೆ 2πr ಆಗಿರುತ್ತೆ ಅನ್ನೋದನ್ನು ಕೂಡ ನೀವು ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀರಿ. ವೃತ್ತದ ಪರಿಧಿ ಮತ್ತು ವೃತ್ತದ ವ್ಯಾಸ ನೇರ ಅನುಪಾತದಲ್ಲಿರುತ್ತೆ. ಸೊ ಈ ಅನುಪಾತ ಚಿಹ್ನೆಯನ್ನು ತೆಗೆದಾಗ ನಮಗೊಂದು ಸ್ಥಿರಾಂಕ ಹಾಕಬೇಕಾಗತ್ತೆ. ಆ ಸ್ಥಿರಾಂಕ ಯಾವುದಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ರೆ π ಸರಿಸುಮಾರು 7/22 ಸಮನಾಗಿರುತ್ತೆ. ಸೊ ಇಲ್ಲಿ D ಅಂತ ಹೇಳೋದು ವ್ಯಾಸ ತ್ರಿಜ್ಯದ 2ರಷ್ಟು ಇರುತ್ತೆ. ಸೊ ಈ ಸ್ಲೈಡಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ವೃತ್ತದ ಡೆಫಿನೇಷನ್ನು, ವೃತ್ತ ಕೇಂದ್ರ, ತ್ರಿಜ್ಯ ಮತ್ತು ಪರಿಧಿ, ವೃತ್ತವನ್ನು ಉಂಟು ಮಾಡಿರುವಂಥ ವಕ್ರರೇಖೆಯ ಒಟ್ಟು ಉದ್ದ. ಸೊ ವೃತ್ತದ ಮೇಲಿರುವ ಯಾವುದೇ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಅನ್ನೋದಕ್ಕೆ ಕರಿತೀವಿ. ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್ ಆನ್ ದ ಸರ್ಕಲ್ ಈಸ್ ಕಾಲ್ಡ್ ಕಾರ್ಡ್ ಆಫ್ ದ ಸರ್ಕಲ್. ಸೊ ಇದನ್ನು ಇಂಗ್ಲೀಷಲ್ಲಿ ಕಾರ್ಡ್ ಅಂತ ಕರಿತೀವಿ. ಸೊ ಎ ಅಂತ ಹೇಳೋದು ವೃತ್ತದ ಮೇಲಿರುವ ಬಿಂದು, ಬಿ ಅಂತ ಹೇಳೋದು ವೃತ್ತದ ಮೇಲಿರುವ ಬಿಂದು, ಅವುಗಳನ್ನು ಸೇರಿಸುವಂಥ ರೇಖಾಖಂಡಕ್ಕೆ ಕನ್ನಡದಲ್ಲಿ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಕಾರ್ಡ್ ಅನ್ನೋದಕ್ಕೆ ಕರಿತೀವಿ. ಸೊ ಈ ಕಾರ್ಡ್ ನಮಗೆ ವೃತ್ತ ಕೇಂದ್ರಕ್ಕೆ ಹತ್ತಿರ ಬಂದಾಗೆ ಆ ಕಾರ್ಡ್ನ ಉದ್ದ ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ವೃತ್ತ ಕೇಂದ್ರದಿಂದ ದೂರ ಸರಿದಂತೆ ಅದು ಚಿಕ್ಕದಾಗ್ತಾ ಹೋಗುತ್ತೆ. When a chord is nearer to the center, so its length increases. When it is away from the center, it decreases, its length decreases. ಸೊ ಅದೇ ಕಾರ್ಡ್ ನಮಗೆ ವೃತ್ತ ಕೇಂದ್ರದ ಮುಖಾಂತರನೇ ಹಾದು ಹೋದರೆ ಸೊ ಅದನ್ನು ವ್ಯಾಸ ಅನ್ನೋದಕ್ಕೆ ಕರಿತೀವಿ. ಸೊ ಆ ಚಿತ್ರದಲ್ಲಿ ಸಿ ಮತ್ತು ಡಿಗಳು ವೃತ್ತದ ಮೇಲಿರುವ 2 ಬಿಂದುಗಳು. ಸೊ ಅವುಗಳನ್ನು ಸೇರಿಸುವಂಥ ರೇಖಾಖಂಡ ಆಗಿರೋದ್ರಿಂದ ಡಿಯನ್ನು ಕೂಡ ನಾವು ಅಂತ ಕರಿಬೋದು. ಆದರೆ ಅದು ವೃತ್ತ ಕೇಂದ್ರದ ಮುಖಾಂತರ ಹಾದು ಹೋಗಿದೆ. ಸೊ ಈ ಥರ ವೃತ್ತ ಕೇಂದ್ರದ ಮುಖಾಂತರ ಹಾದು ಹೋಗುವಂಥ ಜಾವನ್ನು ನಾವು ವ್ಯಾಸ ಅನ್ನೋದಕ್ಕೆ ಕರಿತೀವಿ.
ಸೊ ನಿಮಗೆ ಇದು ನೋಡಿದರೆ ಗೊತ್ತಾಗುತ್ತೆ, ವ್ಯಾಸದ ಉದ್ದ ತ್ರಿಜ್ಯದ 2ರಷ್ಟಕ್ಕೆ ಸಮನಾಗಿರುತ್ತೆ. ಸೊ ಇದನ್ನು ಡಿ ಅಂತ ವ್ಯಾಸವನ್ನು ಗುರುತು ಮಾಡಿದರೆ ತ್ರಿಜ್ಯದ 2ರಷ್ಟು ಉದ್ದಕ್ಕದು ಸಮನಾಗಿರುತ್ತೆ. ಸೊ ವೃತ್ತದಲ್ಲಿ ಎಳೆಯಬಹುದಾದ ಅತ್ಯಂತ ಉದ್ದವಾದ ಜ ಅಂತ ಹೇಳಿದರೆ ವ್ಯಾಸ ಆಗಿರುತ್ತೆ. ಹಾಗೆಯೇ ವೃತ್ತದಲ್ಲಿ ಒಂದು ಜ ಎಳೆದ ತಕ್ಷಣವೇ ಅದು ವೃತ್ತವನ್ನು 2 ಭಾಗಗಳನ್ನ ಕತ್ತರಿಸುತ್ತೆ. ಸೊ ಇಲ್ಲಿ ಎ ಬಿ ಜ ಎಳೆದಿದ್ದೇನೆ. ಸೊ ಎ ಬಿ ಜ ಎಳೆದ ತಕ್ಷಣವೇ ವೃತ್ತ 2 ಭಾಗ ಆಗಿದೆ. ಸೊ ಒಂದು ಭಾಗವನ್ನು ನಾನು ಎ ಪಿ ಬಿ ವೃತ್ತದ ಒಂದು ಭಾಗ ಅದು. ಹಾಗೆಯೇ ಈ ವಕ್ರರೇಖೆ ಎ ಇಂದ ಕ್ಯೂ ಹೋಗಿ ಕ್ಯೂ ಇಂದ ಬಿಗೆ ಬಂದಿರುವಂಥ ಈ ವಕ್ರರೇಖೆಗಳು ಎ ಕ್ಯೂ ಬಿ ವೃತ್ತದ ಇನ್ನೊಂದು ಭಾಗ. ಸೊ ಈ ಥರ ಒಂದು ಜಾವು ವೃತ್ತವನ್ನು 2 ಭಾಗ ಮಾಡಿದಾಗ ವೃತ್ತದ ಈ ಭಾಗಗಳಿಗೆ ಕನ್ನಡದಲ್ಲಿ ಕಂಸಗಳು ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ಆರ್ಕ್ ಅನ್ನೋದಕ್ಕೆ ಕರಿತೀವಿ. ಸೊ ಆರ್ಕ್ ಈಸ್ ನಥಿಂಗ್ ಬಟ್ ಎ ಪಾರ್ಟ್ ಆಫ್ ಎ ಸರ್ಕಲ್. ವೆನ್ ಯು ಡ್ರಾ ಎ ಕಾರ್ಡ್ ಟು ಎ ಸರ್ಕಲ್, ಇಟ್ ಡಿವೈಡ್ಸ್ ದ ಸರ್ಕಲ್ ಇಂಟು 2 parts ಆ್ಯಂಡ್ ದೋಸ್ ಪಾರ್ಟ್ಸ್ ಆರ್ ಕಾಲ್ಡ್ ಆರ್ಕ್ಸ್ ಆಫ್ ದ ಸರ್ಕಲ್. ಒಂದು ವೃತ್ತಕ್ಕೆ ಜ ಎಳೆದಾಗ ಅದು ವೃತ್ತ 2 ಭಾಗ ಆಗುತ್ತೆ. ಆ ವೃತ್ತದ ಭಾಗಗಳನ್ನು ಕಂಸಗಳು ಅಂತ ಕರಿತೀವಿ. ಸೊ ಈ ಭಾಗಗಳು ಒಂದು ದೊಡ್ಡದು ಒಂದು ಚಿಕ್ಕದು ಆಗಿದ್ದರೆ ಚಿಕ್ಕ ಭಾಗವನ್ನು ಲಘು ಕಂಸ, ಲಘು ವೃತ್ತ ಕಂಸ ಅನ್ನೋದಕ್ಕೆ ಕರಿತೀವಿ. ಸೊ ದೊಡ್ಡ ಭಾಗವನ್ನು ಅಧಿಕ ವೃತ್ತ ಕಂಸ, ಮೇಜರ್ ಆರ್ಕ್ ಅಂತ ಕರಿತೀವಿ. ಚಿಕ್ಕ ಭಾಗವನ್ನು ಮೈನರ್ ಆರ್ಕ್ ಅನ್ನೋದಕ್ಕೆ ಕರಿತೀವಿ. ಹಾಗೆಯೇ ಒಂದು ಜ ಮತ್ತು ಅದರ ಪಕ್ಕದಲ್ಲಿರುವಂಥ ಕಂಸ, ಸೊ ಅವೆರಡರಿಂದ ಆವೃತವಾಗಿರುವಂಥ ಭಾಗವನ್ನು ಇಂಗ್ಲೀಷಲ್ಲಿ ಸೆಗ್ಮೆಂಟ್ ಅಂತ ಕರೀತಾರೆ. ಕನ್ನಡದಲ್ಲಿ ವೃತ್ತಖಂಡ ಅನ್ನೋದಕ್ಕೆ ಕರೀತಾರೆ. ಸೊ ದ ರೀಜನ್ ಬೌಂಡೆಡ್ ಬೈ ಎ ಕಾರ್ಡ್ ಅಂಡ್ ದ ಕರಸ್ಪಾಂಡಿಂಗ್ ಆರ್ಕ್ ಈಸ್ ಕಾಲ್ಡ್ ಸೆಗ್ಮೆಂಟ್, ವೃತ್ತಖಂಡ ಅನ್ನೋದಕ್ಕೆ ಕರಿತೀವಿ. ಸೊ ಕಂಸವನ್ನು ನಾವು ಹೆಸರಿಸಬೇಕಾದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಈ ಥರದಲ್ಲಿ ಹೆಸರಿಸ್ತೀವಿ. ಆ ಗೆರೆಯ ವಕ್ರಗೆರೆಯ ಮೇಲಿರುವಂಥ 3 ಬಿಂದುಗಳ ಹೆಸರನ್ನು ಬರೆದುಬಿಟ್ಟು ಅದರ ಅಂತ್ಯ ಬಿಂದು ಹಾಗೂ ಅಂತಿಮ ಬಿಂದು ಅವುಗಳ ನಡುವೆ ಇನ್ನೊಂದು ಬಿಂದುವನ್ನು ಹೆಸರಿಸ್ಬಿಟ್ಟು ಮೇಲ್ಗಡೆ ನೇರ ಗೆರೆ ಹಾಕೋ ಬದಲಿಗೆ ಈ ಥರ ಒಂದು ಕಂಸಾಕೃತಿಯ ಗೆರೆಯನ್ನು ಹಾಕಿದರೆ ಅದು ಕಂಸವನ್ನು ಸೂಚಿಸುತ್ತೆ. ಸೊ ಒಂದು ಜ ಮತ್ತು ಕಂಸದಿಂದ ಆವೃತವಾಗಿರುವ ಭಾಗವನ್ನು ವೃತ್ತಖಂಡ ಅಂತ ಕರಿತೀವಿ. ಸೊ ಲಘು ಕಂಸದಿಂದ ಏರ್ಪಟ್ಟಿದ್ದರೆ ಅದನ್ನು ಲಘು ವೃತ್ತಖಂಡ ಅಂತ ಕರಿತೀವಿ. ಅಧಿಕ ಕಂಸದ ಮತ್ತು ಜಾದಿಂದ ಉಂಟಾಗಿದ್ದರೆ ಆ ಜಾಗ ಅಧಿಕ ಕಂಸ, ಅಧಿಕ ವೃತ್ತಖಂಡ ಅನ್ನೋದಕ್ಕೆ ಕರಿತೀವಿ. ದ ರೀಜನ್ ಬೌಂಡೆಡ್ ಬೈ ಎ ಕಾರ್ಡ್ ಅಂಡ್ ದ ಕರಸ್ಪಾಂಡಿಂಗ್ ಆರ್ಕ್ ಈಸ್ ಕಾಲ್ಡ್ ಸೆಗ್ಮೆಂಟ್. ಸೊ ಕನ್ನಡದಲ್ಲಿ ವೃತ್ತದ ಮೇಲಿರುವ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಜ ಅಂತ ಕರಿತೀವಿ. ವ್ಯಾಸವು ಅತ್ಯಂತ ದೊಡ್ಡ ಜ ಆಗಿರುತ್ತೆ. ವೃತ್ತದ ಒಂದು ಭಾಗವನ್ನು ಕಂಸ ಅಂತ ಕರಿತೀವಿ. ಚಿಕ್ಕದಾಗಿದ್ದರೆ ಅದನ್ನು ಲಘು ಕಂಸ ಅಂತ ಕರಿತೀವಿ. ದೊಡ್ಡ ಕಂಸವನ್ನು ಅಧಿಕ ಕಂಸ ಅಂತ ಕರಿತೀವಿ. ಜ ಮತ್ತು ಕಂಸದಿಂದ ಆವೃತವಾಗಿರುವಂಥ ಭಾಗವನ್ನು ವೃತ್ತಖಂಡ ಅನ್ನೋದಕ್ಕೆ ಕರಿತೀವಿ. ಸೊ ತ್ರಿಜ್ಯಾಂತರ ಖಂಡ ಮತ್ತು ವಲಯಗಳು. ಸೊ ಈ ಚಿತ್ರವನ್ನು ಗಮನಿಸಿದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ 2 ತ್ರಿಜ್ಯಗಳು, ಒಂದು ಒ ಎ ಮತ್ತು ಇನ್ನೊಂದು ಒ ಬಿ, 2 ತ್ರಿಜ್ಯಗಳು. ಸೊ ಇನ್ನೊಂದು ಎ ಎಕ್ಸ್ ಬಿ ಕಂಸ, ಅವುಗಳ ನಡುವೆ ಇರುವಂಥ ಕಂಸ. ಇವುಗಳಿಂದ ಒಂದು ಜಾಗ ಆವೃತವಾಗಿದೆಯಲ್ಲ, ಈ ಜಾಗವನ್ನು ತ್ರಿಜ್ಯಾಂತರ ಖಂಡ ಅನ್ನೋದಕ್ಕೆ ಕರಿತೀವಿ. ಸೊ 2 ತ್ರಿಜ್ಯಗಳು ಮತ್ತು ಅನುರೂಪ ಕಂಸದಿಂದ ಏರ್ಪಟ್ಟಿರುವಂಥ ಜಾಗವನ್ನು ನಾವು, ಆವೃತವಾಗಿರುವಂಥ ಭಾಗವನ್ನು ನಾವು ತ್ರಿಜ್ಯಾಂತರ ಖಂಡ, ಸೆಕ್ಟರ್ ಅನ್ನೋದಕ್ಕೆ ಕರಿತೀವಿ. ಸರ್ಕಲ್ ಡಿವೈಡ್ಸ್ ದ ಪ್ಲೇನ್ ಇಂಟು 3 parts, ನೇಮ್ಲಿ ಇಂಟೀರಿಯರ್ ರೀಜನ್, ಎಕ್ಸ್ಟೀರಿಯರ್ ರೀಜನ್ ಆ್ಯಂಡ್ ದ ಸರ್ಕಲ್ ಇಟ್ ಸೆಲ್ಫ್. ಒಂದು ವೃತ್ತವು ತಾನಿರುವಂಥ ಸಮತಲವನ್ನು 3 ಭಾಗಗಳನ್ನಾಗಿ ವಿಭಾಗಿಸುತ್ತೆ. ನೋಡಿ ಚಿತ್ರದಲ್ಲಿ ಈ ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ವೃತ್ತದ ಒಳವಲಯ. ಸೊ ಬಿಂದು ಎ ಅಂತ ಹೇಳೋದನ್ನು ವೃತ್ತದ ಒಳಭಾಗದಲ್ಲಿದೆ ಅನ್ನೋದಕ್ಕೆ ಕರಿತೀವಿ. ಸೊ ಈ ಚಿತ್ರದ ಬಿಂದು ಬಿ ಅಂತ ಹೇಳಿದು ಇಟ್ ಇಸ್ ಇನ್ ದ ಔಟರ್ ರೀಜನ್ ಆಫ್ ದ ಸರ್ಕಲ್ ಅಂತ ಕರಿತೀವಿ, ವೃತ್ತದ ಹೊರಭಾಗದಲ್ಲಿದೆ. ಸೊ ಪಿ ಬಿಂದುವು ವೃತ್ತದ ಮೇಲಿರುವಂಥ ಬಿಂದು ಆಗಿದೆ, ಇಟ್ ಇಸ್ ಆನ್ ದ ಸರ್ಕಲ್ ಅಂತ ಕರಿತೀವಿ. ಸೊ ಹೀಗೆ ಒಂದು ವೃತ್ತ ಅಂತ ಹೇಳೋದು ತಾನಿರುವಂತಹ ಸಮತಲವನ್ನು 3 ಭಾಗಗಳನ್ನಾಗಿ ವಿಭಾಗಿಸುತ್ತೆ. ಒನ್ ಈಸ್ ಇಂಟೀರಿಯರ್ ರೀಜನ್, ಅನದರ್ ಈಸ್ ಎಕ್ಸ್ಟೀರಿಯರ್ ರೀಜನ್ ಆ್ಯಂಡ್ ದ ಥರ್ಡ್ ಒನ್ ಈಸ್ ದ ಸರ್ಕಲ್ ಇಟ್ ಸೆಲ್ಫ್. ಏಕಕೇಂದ್ರೀಯ ವೃತ್ತಗಳು ಮತ್ತು ಸರ್ವಸಮ ವೃತ್ತಗಳು.
ಸೊ ಹೆಸರೇ ಹೇಳುವ ಹಾಗೆ ಏಕಕೇಂದ್ರೀಯ ವೃತ್ತಗಳು, ಏಕ ಅಂತ ಹೇಳಿದರೆ ಒಂದು, ಸೊ ಒಂದೇ ಕೇಂದ್ರವನ್ನು ಹೊಂದಿದ್ದು ಬೇರೆ ಬೇರೆ ತ್ರಿಜ್ಯಗಳನ್ನು ಹೊಂದಿರುವಂಥ ವೃತ್ತಗಳಿಗೆ ಏಕಕೇಂದ್ರೀಯ ವೃತ್ತಗಳು, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅನ್ನೋದಕ್ಕೆ ಕರಿತೀವಿ. ದ ಸರ್ಕಲ್ಸ್ ಹ್ಯಾವಿಂಗ್ ದ ಸೇಮ್ ಸೆಂಟರ್ ಬಟ್ ಡಿಫರೆಂಟ್ ರೇಡಿಯೈ ಆರ್ ಕಾಲ್ಡ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಒಂದೇ ಕೇಂದ್ರ ಮತ್ತು ಬೇರೆ ಬೇರೆ ತ್ರಿಜ್ಯಗಳನ್ನು ಹೊಂದಿರುವಂಥ ವೃತ್ತಗಳಿಗೆ ಏಕಕೇಂದ್ರೀಯ ವೃತ್ತಗಳು, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅನ್ನೋದಕ್ಕೆ ಕರಿತೀವಿ. ಇದರ ಬದಲಿಗೆ ತ್ರಿಜ್ಯದ ಅಳತೆ ಒಂದೇ ಇದ್ದು, ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆಯೋ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಉದ್ದ ಇದ್ದು ಕೇಂದ್ರಗಳು ಬೇರೆ ಬೇರೆ ಇದ್ದಾವೆ. ಸೊ ಈ ಥರದ ವೃತ್ತಗಳಿಗೆ ಸರ್ವಸಮ ವೃತ್ತಗಳು ಅಂತ ಕರಿತೀವಿ. ದ ಸರ್ಕಲ್ಸ್ ಹ್ಯಾವಿಂಗ್ ಡಿಫರೆಂಟ್ ಸೆಂಟರ್ಸ್ ಬಟ್ ಈಕ್ವಲ್ ರೇಡಿಯೈ ಆರ್ ಕಾಲ್ಡ್ ಕಾಂಗ್ರುಯೆಂಟ್ ಸರ್ಕಲ್ಸ್. ಕಾಂಗ್ರುಯೆಂಟ್ ಸರ್ಕಲ್ಸ್, ಸರ್ವಸಮ ವೃತ್ತಗಳು ಅನ್ನೋದಕ್ಕೆ ಕರಿತೀವಿ. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ಒಂದು ವೃತ್ತವನ್ನು ಇನ್ನೊಂದು ವೃತ್ತದ ಮೇಲೆ ಇಟ್ಟಾಗ ಅದು ಪರಸ್ಪರ ಐಕ್ಯ ಆದರೆ, ಒಂದರಲ್ಲೊಂದು ಐಕ್ಯ ಆದರೆ, ಸೊ ಅಂಥ ವೃತ್ತಗಳನ್ನು ನಾವು ಸರ್ವಸಮ ವೃತ್ತಗಳು ಅನ್ನೋದಕ್ಕೆ ಕರಿತೀವಿ. ಟೂ ಸರ್ಕಲ್ಸ್ ಆರ್ ಟೂ ಆರ್ಕ್ಸ್ ಆರ್ ಸೆಟ್ ಟು ಬಿ ಕಾಂಗ್ರುಯೆಂಟ್ ಇಫ್ ವಿ ಕ್ಯಾನ್ ಸೂಪರ್ ಇಂಪೋಸ್ ಒನ್ ಓವರ್ ದ ಅದರ್ ಸಚ್ ದಟ್ ದೇ ಕವರ್ ಈಚ್ ಅದರ್ ಕಂಪ್ಲೀಟ್ಲಿ. ಸೊ ಎರಡು ವೃತ್ತಗಳನ್ನು ಒಂದರ ಮೇಲೆ ಒಂದಿಟ್ಟಾಗ, ಸೂಪರ್ ಇಂಪೋಸ್ ಮಾಡಿದಾಗ ಎರಡೂ ಒಂದರಲ್ಲೊಂದು ಐಕ್ಯವಾಗುವ ರೀತಿಯಲ್ಲಿದ್ದರೆ ಸೊ ಅವುಗಳನ್ನು ಕಾಂಗ್ರುಯೆಂಟ್ ಸರ್ಕಲ್ಸ್, ಸರ್ವಸಮ ವೃತ್ತಗಳು ಅನ್ನೋದಕ್ಕೆ ಕರಿತೀವಿ. ಸೊ ಇದು ವೃತ್ತಗಳೇ ಆಗಿರಬೇಕು ಅಂತಿಲ್ಲ, ಎರಡು ಕಂಸಗಳಿದ್ದರೂ ಅಷ್ಟೇ. ಸೊ ಇಲ್ಲೊಂದು ಕಂಸ ಇದೆ, ಯಾವುದೋ ಒಂದು ವೃತ್ತದ ಒಂದು ಭಾಗ, ಅದು ಇದೇ ವೃತ್ತದ ಭಾಗ ಆಗಿರಬೇಕು ಅಂತಿಲ್ಲ. ಇಲ್ಲೊಂದು ಕಂಸ ಇದೆ, ಇದನ್ನು APB ಕಂಸ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಇನ್ನೊಂದು ಕಂಸ ಇದೆ, ಇದನ್ನು CQD ಕಂಸ ಅಂತ ತಿಳ್ಕೊಳ್ಳೋಣ. ಸೊ ಈ ಎರಡು ಕಂಸಗಳನ್ನು ನಮಗೆ ಒಂದರ ಮೇಲೆ ಒಂದಿಟ್ಟು ಅವು ಸಂಪೂರ್ಣ ಐಕ್ಯವಾಗುವಂತೆ ಮಾಡಲು ಸಾಧ್ಯ ಇದ್ದರೆ ಸೊ ಈ ಎರಡು ಕಂಸಗಳನ್ನು ಕೂಡ ನಾವು ಸರ್ವಸಮ ಕಂಸಗಳು ಅನ್ನೋದಕ್ಕೆ ಕರಿತೀವಿ. ಸೊ ಸರ್ವಸಮ ಕಂಸಗಳಾಗಬೇಕು ಅಂತ ಹೇಳಿದರೆ ಎರಡು ಕಂಸಗಳನ್ನು ಒಂದರ ಮೇಲೆ ಒಂದಿಟ್ಟಾಗ ಸಂಪೂರ್ಣವಾಗಿ ಐಕ್ಯ ಆಗಬೇಕು. ಸೊ ಆ ಕಂಸದ ಅಂತ್ಯಬಿಂದುಗಳಿಂದ ಕೇಂದ್ರಕ್ಕೆ ನಾನು ತ್ರಿಜ್ಯಗಳನ್ನು ಎಳೆದರೆ ಒಂದು ಕೋನ ಉಂಟಾಗುತ್ತದೆ. ಇದನ್ನು ಕೇಂದ್ರೀಯ ಕೋನ, ಕಂಸದಿಂದ ಏರ್ಪಟ್ಟಿರುವಂಥ ಕೇಂದ್ರೀಯ ಕೋನ ಅಂತ ಕರಿತೀವಿ. ಸೊ ಈಗ ಈ ಚಿತ್ರದಲ್ಲಿ APB ಕಂಸ ಮತ್ತು CQD ಕಂಸ, ಇವೆರಡು ಕಂಸಗಳು ಕೇಂದ್ರದಲ್ಲಿ ಎರಡು ಕೋನವನ್ನು ಉಂಟು ಮಾಡ್ತಾ ಇದ್ದಾವಲ್ಲ, ಈ ಕೇಂದ್ರ ಕೋನಗಳು ಸಮನಾಗಿದ್ದಾಗ ಕೂಡ ಕೊಟ್ಟಿರುವಂಥ ಎರಡು ಕಂಸಗಳು ಸರ್ವಸಮ ಕಂಸಗಳಾಗಿರ್ತವೆ. ಸೊ ಸರ್ವಸಮ ಕಂಸಗಳು ಕೇಂದ್ರದಲ್ಲಿ ಸಮನಾಗಿರುವಂಥ ಕೋನವನ್ನು ಉಂಟು ಮಾಡುತ್ತೆ. ಸೊ ಇದು ಎದುರ ಬದರನೇ ಇರಬೇಕು ಅಂತಿಲ್ಲ. ಒಂದು ವೇಳೆ CQD ಕಂಸ ಇಲ್ಲಿಂದ ಇರ್ಬೋದು, ಇಲ್ಲಿಂದ ಇಲ್ಲಿ ತನಕ CQD ಕಂಸ ಇರುತ್ತೆ. ಸೊ ಇದರಿಂದ ನಾನು ಕೇಂದ್ರಕ್ಕೆ ತ್ರಿಜ್ಯಗಳನ್ನು ಎಳೆದಾಗ AOB ಮತ್ತು COD ಕೋನಗಳು ಸಮನಾಗಿದ್ದಾವೆ ಅಂತ ಹೇಳಿದರೆ APB ಕಂಸ ಮತ್ತು CQD ಕಂಸಗಳನ್ನು ಸರ್ವಸಮ ಕಂಸಗಳು ಅಂತ ಕರಿತೀವಿ. ಹಾಗೆಯೇ ನಾವು ಸರ್ವಸಮ ಕಂಸಗಳನ್ನು ಇನ್ನೊಂದು ರೀತಿಯಲ್ಲೂ ತಿಳ್ಕೊಳ್ಬೋದು. ಸೊ ಈ ಜಾಗಳು ಸಮನಾಗಿದ್ದಾಗ ಕೂಡ ಈ ಕಂಸಗಳನ್ನು ಸರ್ವಸಮ ಕಂಸಗಳು, ಕಾಂಗ್ರುಯೆಂಟ್ ಆರ್ಕ್ಸ್ ಅನ್ನೋದಕ್ಕೆ ಕರಿತೀವಿ. ಟೂ ಆರ್ಕ್ಸ್ ಆಫ್ ಎ ಸರ್ಕಲ್ ಆರ್ ಕಾಂಗ್ರುಯೆಂಟ್ ಇಫ್ ಆ್ಯಂಡ್ ಓನ್ಲಿ ಇಫ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದೆಮ್ ಅಟ್ ದ ಸೆಂಟರ್ ಆರ್ ಈಕ್ವಲ್. ಇಲ್ಲಿ ಹೇಳಿದೆ ಇಲ್ಲಿ. ಸೊ ಕಂಸಗಳಿಂದ ಕೇಂದ್ರದಲ್ಲಿ ಉಂಟಾಗುವಂಥ ಕೋನಗಳು ಸಮನಾಗಿದ್ದರೆ ಆ ಕಂಸಗಳು ಸರ್ವಸಮ ಆಗಿರ್ತವೆ. ಅಥವಾ ಟೂ ಆರ್ಕ್ಸ್ ಆಫ್ ಎ ಸರ್ಕಲ್ ಆರ್ ಕಾಂಗ್ರುಯೆಂಟ್ ಇಫ್ ಆ್ಯಂಡ್ ಓನ್ಲಿ ಇಫ್ ದೇರ್ ಕರಸ್ಪಾಂಡಿಂಗ್ ಕಾರ್ಡ್ಸ್ ಆರ್ ಈಕ್ವಲ್. ಸೊ ಕಂಸದ ಅಂತ್ಯಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವಂಥ ಜಾಗಳು ಸಮನಾಗಿದ್ದಾಗ ಕೂಡ ನಮಗೆ ಕಂಸಗಳು ಸರ್ವಸಮ ಆಗಿದೆ ಅನ್ನೋದಕ್ಕೆ ಕರಿತೀವಿ. ಇಫ್ ಇಟ್ ಈಸ್ ಪಾಸಿಬಲ್ ಟು ಗೆಟ್ ಎ ಸರ್ಕಲ್ ಬೈ ಜಾಯಿನಿಂಗ್ ಟೂ ಆರ್ಕ್, ದೆನ್ ದೋಸ್ ಟೂ ಆರ್ಕ್ಸ್ ಆರ್ ಕಾಲ್ಡ್ ಕಾಂಜುಗೇಟ್ ಆರ್ಕ್ಸ್. ಸೊ ಇಲ್ಲೊಂದು ಕಂಸ ಇದೆ, APB ಕಂಸ ಒಂದಿದೆ. ಸೊ ಇನ್ನೊಂದು ಕಂಸ AQB ಇದೆ. ಆ ಎರಡು ಕಂಸಗಳು ಸೇರಿದಾಗ ಒಂದು ವೃತ್ತ ಉಂಟಾಗ್ತಾ ಇದೆ. ಸೊ ಈ ಥರದಲ್ಲಿ ಎರಡು ಕಂಸಗಳು ಸೇರಿದಾಗ ಒಂದು ವೃತ್ತ ಉಂಟಾದರೆ ಅವೆರಡನ್ನು ಕಾಂಜುಗೇಟ್ ಆರ್ಕ್ಸ್, ಸಂಯುಗ್ಮ ಕಂಸಗಳು ಅಥವಾ ಪೂರಕ ಕಂಸಗಳು ಅನ್ನೋದಕ್ಕೆ ಕರಿತೀವಿ. ಮಕ್ಕಳು, ಈ ಭಾಗದಲ್ಲಿ ನೀವು ವೃತ್ತದ ವ್ಯಾಖ್ಯೆ, ಒಂದು ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುವ ಎಲ್ಲ ಬಿಂದುಗಳನ್ನು ಸೇರಿಸಿ ನಾವು ವೃತ್ತ ಅಂತ ಕರಿತೀವಿ. ಆ ಸ್ಥಿರ ಬಿಂದುವಿಗೆ ವೃತ್ತ ಕೇಂದ್ರ ಅಂತ ಕರಿತೀವಿ. ಹಾಗೂ ಆ ನಿರ್ದಿಷ್ಟ ದೂರವನ್ನು ವೃತ್ತದ ತ್ರಿಜ್ಯ ಅಂತ ಕರಿತೀವಿ.
ಸೊ ವೃತ್ತದ ಮೇಲಿರುವ 2 ಬಿಂದುಗಳನ್ನು ಸೇರಿಸುವಂಥ ರೇಖಾಖಂಡಕ್ಕೆ ಜಾ ಅಂತ ಕರಿತೀವಿ. ಜಾ ಕೇಂದ್ರಕ್ಕೆ ಹತ್ತಿರ ಬಂದಂತೆ ಅದು ಉದ್ದ ಜಾಸ್ತಿ ಇರುತ್ತೆ, ಕೇಂದ್ರದಿಂದ ದೂರ ಇದ್ದ ಹಾಗೆ ಅದು ಗಿಡ್ಡ ಆಗುತ್ತೆ. ಕೇಂದ್ರದ ಮುಖಾಂತರ ಹಾದು ಹೋಗುವಂಥ ಜಾ ಅಂದರೆ ವೃತ್ತದಲ್ಲಿ ಎಳೆಯಬಹುದಾದ ಅತ್ಯಂತ ದೊಡ್ಡ ಜಾವನ್ನು ವ್ಯಾಸ ಡಯಾಮೀಟರ್ ಅಂತ ಕರಿತೀವಿ. ಹಾಗೆಯೇ ಒಂದು ವೃತ್ತದಲ್ಲಿ ಒಂದು ಕಂಸ ಮತ್ತು ಒಂದು ಜಾ, ಸೊ ಇವುಗಳ ನಡುವೆ ಇರುವಂಥ ಭಾಗವನ್ನು ವೃತ್ತಖಂಡ ಸೆಗ್ಮೆಂಟ್ ಅಂತ ಕರಿತೀವಿ. ಸೊ ಒಂದು ವೃತ್ತದಲ್ಲಿ 2 ತ್ರಿಜ್ಯಗಳು ಮತ್ತು ಒಂದು ಕಂಸ ಅದರಿಂದ ಏರ್ಪಟ್ಟಿರುವಂಥ ಜಾಗವನ್ನು ನಾವು ಸೆಕ್ಟರ್ ತ್ರಿಜ್ಯಾಂತರ ಖಂಡ ಅನ್ನೋದಕ್ಕೆ ಕರಿತೀವಿ. ಹಾಗೆ ಏಕಕೇಂದ್ರೀಯ ವೃತ್ತಗಳು ಅಂತ ಹೇಳಿ ಏನೋ ಒಂದೇ ಕೇಂದ್ರ ಇದ್ದು ಬೇರೆ ಬೇರೆ ತ್ರಿಜ್ಯ ಇರುವಂಥ ವೃತ್ತಗಳನ್ನು ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀವಿ. ತ್ರಿಜ್ಯದ ಅಳತೆ ಒಂದೇ ಇದ್ದು ಕೇಂದ್ರಗಳು ಬೇರೆ ಬೇರೆ ಇದ್ದರೆ ಅದನ್ನು ಸರ್ವಸಮ ವೃತ್ತಗಳು ಅಂತ ಕರಿತೀವಿ. ಮತ್ತು ಕೊನೆಯದಾಗಿ ಸರ್ವಸಮ ಕಂಸಗಳು ಅಂತ ಯಾವುದನ್ನು ಕರಿತೀವಿ ಅನ್ನೋದನ್ನು ಇಷ್ಟೊತ್ತು ನಾವು ತಿಳ್ಕೊಂಡಿದ್ದೀವಿ. ಇದರ ಆಧಾರದ ಮೇಲೆ ಒಂದು 2-3 ಲೆಕ್ಕಗಳನ್ನು ಮಾಡೋಣ. ಸೊ ಮೊದಲನೇ ಲೆಕ್ಕ, ಎ ರೆಗ್ಯುಲರ್ ಪೆಂಟಗಾನ್ ಈಸ್ ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್. ಫೈಂಡ್ ದ ಆ್ಯಂಗಲ್ ಅಟ್ ವಿಚ್ ಈಚ್ ಸೈಡ್ ಆಫ್ ದ ಪೆಂಟಗಾನ್ ಸಬ್ಟೆಂಡ್ ಅಟ್ ದ ಸೆಂಟರ್. ಒಂದು ನಿಯಮಿತ ಪಂಚಭುಜಾಕೃತಿಯನ್ನು ವೃತ್ತದಲ್ಲಿ ಅಂತಸ್ಥಗೊಳಿಸಲಾಗಿದೆ. ಸೊ ಈ ಪಂಚಭುಜಾಕೃತಿಯ ಬಾಹುಗಳು ಕೇಂದ್ರದಲ್ಲಿ ಏರ್ಪಡಿಸುವ ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ರೆಗ್ಯುಲರ್ ಪೆಂಟಗಾನ್ ಅಂತ ಹೇಳಿದ್ರೆ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಸೊ ಈ ಬಾಹುಗಳ ಅಂತ್ಯಬಿಂದುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸಿದಾಗ ನಮಗೆ ಕೇಂದ್ರದಲ್ಲಿ ಒಟ್ಟು 5 ಕೋನಗಳು ಉಂಟಾಗ್ತವೆ ಪೆಂಟಗಾನ್ ಆಗಿದ್ದರಿಂದ. ಈ 5 ಕೋನಗಳ ಒಟ್ಟು ಮೊತ್ತ 360 ಡಿಗ್ರಿ ಇರುತ್ತೆ. ಆದ್ದರಿಂದ ಪ್ರತಿಯೊಂದು ಕೋನ ಎಷ್ಟಿರುತ್ತೆ ಅಂದರೆ 360 / 5 ಡಿಗ್ರಿ ಆಗುತ್ತೆ. ಅಂದರೆ ಪ್ರತಿಯೊಂದು ಕೋನದ ಅಳತೆ 72 ಡಿಗ್ರಿ ಇರುತ್ತದೆ. 2 ಸರ್ಕಲ್ಸ್ ವಿತ್ ಸೆಂಟರ್ O and O' ಆರ್ ಕಾಂಗ್ರಿಯೆಂಟ್. ಫೈಂಡ್ ದ ಲೆಂತ್ ಆಫ್ ದ ಆರ್ಕ್ CD. ಸೊ ಚಿತ್ರದಲ್ಲಿ 2 ವೃತ್ತಗಳನ್ನು ಕೊಟ್ಟಿದೆ. ಆ 2 ವೃತ್ತಗಳು ಕಾಂಗ್ರಿಯೆಂಟ್ ಸರ್ವಸಮ ವೃತ್ತಗಳು ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೊಂದು AB ಕಂಸದ ಉದ್ದವನ್ನು A ಸೆಂಟಿಮೀಟರ್ ಅನ್ನೋದಾಗಿ ಕೊಟ್ಟಿದ್ದಾರೆ. ಈ ಕಂಸವು ಕೇಂದ್ರದಲ್ಲಿ ಏರ್ಪಡಿಸುವಂಥ ಕೋನ 30 ಡಿಗ್ರಿ ಇದೆ. ಅದಕ್ಕೆ ಸರ್ವಸಮವಾಗಿರುವಂಥ ಇನ್ನೊಂದು ವೃತ್ತದಲ್ಲಿ CD ಅಂತ ಒಂದು ಕಂಸ ಕೊಟ್ಟಿದ್ದಾರೆ. ಆ ಕಂಸವು ಏರ್ಪಡಿಸಿರುವಂಥ ಕೋನ 60 ಡಿಗ್ರಿ ಇದೆ. ಸೊ 2 ಸರ್ವಸಮ ವೃತ್ತಗಳಿದ್ದಾಗ ಅವುಗಳ ಕಂಸಗಳು ಅವು ಕೇಂದ್ರದಲ್ಲಿ ಉಂಟು ಮಾಡುವ ಕೋನಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಕೇಂದ್ರದಲ್ಲಿ ಕೋನ ಎಷ್ಟು ಪಟ್ಟು ಹೆಚ್ಚಾಗುತ್ತೋ ಕಂಸದ ಅಳತೆ ಕೂಡ ಅಷ್ಟೇ ಪಟ್ಟು ಹೆಚ್ಚಾಗುತ್ತೆ. ಸೊ ನಿಮ್ಗೆ ಈಗಾಗಲೇ ಹೇಳಿದಾಗೆ ಈ ಚಾಪ್ಟರ್ನಲ್ಲಿ NIOS ಅಲ್ಲಿ ಹೆಚ್ಚು ವಿಷಯಗಳನ್ನು ಕವರ್ ಮಾಡಲಿಕ್ಕೆ ಹೋಗಿಲ್ಲ, ಪ್ರಮೇಯಗಳನ್ನೆಲ್ಲ ಯಾವುದನ್ನು ಸಾಧಿಸ್ಲಿಕ್ಕೆ ಹೋಗಿಲ್ಲ. ಸೊ ಆದ್ದರಿಂದ ನೆಕ್ಸ್ಟ್ ಇದಕ್ಕೆ ಜಾಗಕ್ಕೆ ಸಂಬಂಧಪಟ್ಟಿರುವಂಥ ಒಂದಷ್ಟು ಗುಣಲಕ್ಷಣಗಳನ್ನು ನೀವು ಈ ಚಾಪ್ಟ್ರಲ್ಲಿ ನೀವು ಕಲಿಬೇಕಾಗತ್ತೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿರುವಂಥ ಪ್ರಶ್ನೆಗಳನ್ನು ವಿಡಿಯೋ ಪಾಸ್ ಮಾಡಿ ಬರ್ಕೊಂಡು ಇದಕ್ಕೆ ಉತ್ತರಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತೀನಿ ನಾನು. ಸೊ ಪ್ರಶ್ನೆಗಳು ಅನಿಸುತ್ತೆ ನೋಡಿ. ಫಿಲ್ ಅಪ್ ದ ಫಾಲೋಯಿಂಗ್ ಬೈ ಲುಕಿಂಗ್ ಅಟ್ ದ ಫಿಗರ್. ಸೊ ಅಲ್ಲಿ ಕೊಟ್ಟಿರೋ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೊಟ್ಟಿರೋಂಥ ಬಿಟ್ಟ ಜಾಗಗಳನ್ನು ಭರ್ತಿ ಮಾಡಬೇಕು. ಪ್ರಶ್ನೆಗಳಿಗೆಲ್ಲ ಮುಂದಿನ ವಿಡಿಯೋದಲ್ಲಿ ಉತ್ತರಗಳನ್ನು ನೋಡೋಣ. ಸೊ ನೀವು ಹೋಮ್ವರ್ಕಲ್ಲಿ ನೀವು ಬರೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಜೈ ಸಾಯಿರಾಮ್. ಎಲ್ಲರಿಗೂ ಧನ್ಯವಾದಗಳು.